Book list for competitive exam English medium. Paper 1. Polity. Indian Polity by M. Lakshmikant. Our Constitution by Subhash C. Kashyap. ಇದರ ಒಂದನ್ನು ಚೂಸ್ ಮಾಡಿ. ಲಕ್ಷ್ಮೀಕಾಂತ್ ನಿಮಗೆ ಗೊತ್ತಿರೋ ಹಾಗೆ ತುಂಬಾನೇ ಫೇಮಸ್ ಒನ್. And Karnataka Polity, Karnataka Government and Constitutional Notes by Karnataka Government Publication. Modern Indian History, A Brief History of Modern India by Rajiv Ahir. ಸ್ಪೆಕ್ಟ್ರಮ್ ಪಬ್ಲಿಕೇಶನ್. ಮಾಡರ್ನ್ ಇಂಡಿಯಾ ಬೈ ಬಿಪಿನ್ ಚಂದ್ರ. ಸ್ಪೆಕ್ಟ್ರಮ್ ಮಾರ್ಕೆಟಲ್ಲಿ ತುಂಬಾನೇ ಫೇಮಸ್ ಒನ್, ನಿಮಗೆ ಗೊತ್ತಿರೋದೆ. ದೆನ್ ಏನ್ಷಿಯಂಟ್ ಆ್ಯಂಡ್ ಮೆಡಿವಲ್ ಹಿಸ್ಟ್ರಿ, ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಇಂಡಿಯಾ ಆ್ಯಂಡ್ ಅರ್ಲಿ ಮೆಡಿವಲ್ ಇಂಡಿಯಾ, ಉಪೇಂದರ್ ಸಿಂಗ್. ಹಿಸ್ಟ್ರಿ ಆಫ್ ಮೆಡಿವಲ್ ಇಂಡಿಯಾ ಬೈ ಸತೀಶ್ ಚಂದ್ರ. ಯಾವ್ದಾದ್ರು ಒನ್ ಚೂಸ್ ಮಾಡಿದ್ರೆ ಸಾಕಾಗುತ್ತೆ, ಇಲ್ಲ ನೀವು NCERT ರೆಫರ್ ಮಾಡ್ತೀನಿ ಅಂದ್ರೂ ದಟ್ಸ್ ಫೈನ್. ದೆನ್ ಕರ್ನಾಟಕ ಹಿಸ್ಟ್ರಿ ಬೈ ಡಾಕ್ಟರ್ ರಂಗನಾಥ್. ಕರ್ನಾಟಕ ಹಿಸ್ಟ್ರಿ ಬೈ ಎನಿ ಇನ್ಸ್ಟಿಟ್ಯೂಷನಲ್ ನೋಟ್ಸ್ನ ನೀವು ರೆಫರ್ ಮಾಡ್ಬೋದಾಗುತ್ತೆ. Then Geography of India, Majid Hussain. Certificate Physical and Human Geography, G.C. Leong. Geography of Karnataka, Dr. Rangnath. ಇದ್ರ ಜೊತೆಗೆ ನೀವು ಫಸ್ಟ್ ಆ್ಯಂಡ್ ಸೆಕೆಂಡ್ PUದು ಜಿಯೋಗ್ರಫಿನೂ ರೆಫರ್ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡ್ಕೊಳ್ಳಿ. ಬಟ್ ಕರ್ನಾಟಕ ಜಿಯೋಗ್ರಫಿ ಇಂಪಾರ್ಟೆಂಟ್ ಆಗುತ್ತೆ, ವರ್ಲ್ಡ್ ಜಿಯೋಗ್ರಫಿ ಇಂಪಾರ್ಟೆಂಟ್ ಆಗುತ್ತೆ, ಇಂಡಿಯನ್ ಜಿಯೋಗ್ರಫಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಲೆಕ್ಕದಲ್ಲಿ ನೋಡಿದ್ರೆ 3 ಬುಕ್ಕು ನೀಡಾಗುತ್ತೆ. ದೆನ್ ಎನ್ವೈರನ್ಮೆಂಟ್ ಆ್ಯಂಡ್ ಇಕಾಲಜಿ. ಎನ್ವೈರನ್ಮೆಂಟ್ಗೆ ವೆರಿ ಫೇಮಸ್ ಬುಕ್ ಶಂಕರ್ IAS. Then Environment and Ecology, Nandan. And Environment and Ecology by Majid Hussain. ಯಾವುದಾದ್ರೂ ಒಂದು ಚೂಸ್ ಮಾಡಿ, ಯಾವುದಾದ್ರೂ ಓಕೆನೆ, ಎಲ್ಲನೂ ಬೆಸ್ಟ್ ಇದೆ. ದೆನ್ ಇಂಡಿಯನ್ ಎಕಾನಮಿ ಬೈ ರಮೇಶ್ ಸಿಂಗ್. ಇಂಡಿಯನ್ ಎಕಾನಮಿ ಬೈ ಸಂಜೀವ್ ವರ್ಮ. ಈ ಬುಕ್ಸ್ಗಳು ತುಂಬಾ ಕಾಂಪ್ಲಿಕೇಟ್ ಇದೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಈವನ್ ದೋ ಇಟ್ಸ್ ವೆರಿ ನಾಲೆಡ್ಜಬಲ್, ಬಟ್ ಸ್ಟಿಲ್ ಈ ಬುಕ್ಸ್ಗಳು ಅರ್ಥ ಆಗಲ್ಲ ಈಸಿಯಾಗಿ. ಐ ಥಿಂಕ್ ನೀವು ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಅವ್ರದ್ದು ನೋಟ್ಸ್ಗಳನ್ನ ರೆಫರ್ ಮಾಡಿದ್ರೆ ತುಂಬಾ ಬೆಸ್ಟ್ ಅನಿಸುತ್ತೆ ಈ ಬುಕ್ಸ್ಗಳಿಗಿಂತ. ಯಾಕಂದರೆ ದೀಸ್ ಬುಕ್ಸ್ ಆರ್ ವೆರಿ ಬಲ್ಕಿ. ಓಕೆನಾ, ತುಂಬಾ ಬಲ್ಕಿ ಇದೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಒಂದು ವೇಳೆ ನೀವು ಸೆಲ್ಫ್ ಸ್ಟಡಿ ಮಾಡ್ತೀರಾ ಅಂದರೆ ನೋಡಿ ಹುಷಾರಾಗಿ. ಎಲ್ಲಾದರೂ ಇನ್ಸ್ಟಿಟ್ಯೂಷನ್ ಅವ್ರದ್ದು ನೋಟ್ಸ್ಗಳು ನಿಮಗೆ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ರೆಫರ್ ಮಾಡ್ಬೋದು. ಇಲ್ಲ ಆನ್ಲೈನಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ರೆಫರ್ ಮಾಡ್ಬೋದು. ದೆನ್ ಕರ್ನಾಟಕ ಎಕಾನಮಿ ಬೈ KM ಸುರೇಶ್, ನೀಡೆಡ್, ಬೇಕಾಗಿರೋವಂಥದ್ದೇ. ದೆನ್ ಜನರಲ್ ಸೈನ್ಸ್ ಬೈ ಅರಿಹಂತ್ ಎಕ್ಸ್ಪರ್ಟ್ಸ್ ಆ್ಯಂಡ್ ಜನರಲ್ ಸೈನ್ಸ್ ಬೈ ಲೂಸೆಂಟ್ ಪಬ್ಲಿಕೇಶನ್. ಎರಡು ಚೆನ್ನಾಗಿದೆ, ಲೂಸೆಂಟ್ಸ್ದು ಚೆನ್ನಾಗಿದೆ, ಯಾವುದಾದ್ರೂ ಒಂದು ರೆಫರ್ ಮಾಡ್ಬೋದು. ದೆನ್ ಮೆಂಟಲ್ ಎಬಿಲಿಟಿ, ಎ ಮಾಡರ್ನ್ ಅಪ್ರೋಚ್ ಟು ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ರೀಸನಿಂಗ್, RS ಅಗರ್ವಾಲ್. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬೈ RS ಅಗರ್ವಾಲ್. ನೋಡಿ ಚೂಸ್ ಮಾಡ್ಕೊಳ್ಳಿ, ನಿಮ್ಗೆ ಯಾವುದು ಸರಿ ಅನಿಸುತ್ತೋ. ಇದರಲ್ಲಿ ಬುಕ್ಸ್ಗಳಿಗಿಂತ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೆಂಟಲ್ ಎಬಿಲಿಟಿ ಆ್ಯಂಡ್ ರೀಸನಿಂಗ್ಗೆ ಪ್ರಾಕ್ಟೀಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವೆರಿ ಇಂಪಾರ್ಟೆಂಟ್. ದೆನ್ ಕರೆಂಟ್ ಅಫೇರ್ಸ್ಗೆ ಸ್ಪರ್ಧಾ ವಿಜೇತ ರೆಫರ್ ಮಾಡ್ಬೋದು. ಒಂದು ವೇಳೆ ನ್ಯೂಸ್ ಪೇಪರ್ ಆದರೆ ಪ್ರಜಾವಾಣಿ, ಹಿಂದೂ ಯಾವುದಾದ್ರೂ ರೆಫರ್ ಮಾಡ್ಬೋದು. ಇದ್ರ ಜೊತೆಗೆ ಸ್ಟೇಟ್ ಬೋರ್ಡ್ ಬುಕ್ಸ್ ಇಂಗ್ಲೀಷ್ ಮೀಡಿಯಮಲ್ಲಿ, ಇಲ್ಲ NCERT ಆದರೆ NCERT 6th ಇಂದ 10th ತನಕ ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್, ಸೋಷಿಯಲ್ ಸೈನ್ಸ್ ರೆಫರ್ ಮಾಡಬೇಕಾಗುತ್ತೆ. ದೆನ್ ಫಸ್ಟ್ ಆ್ಯಂಡ್ ಸೆಕೆಂಡ್ PUಸ್ದು ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸಲ್ಲಿ ಮೇಯ್ನಾಗಿ ಮ್ಯಾಕ್ರೋ ಎಕನಾಮಿಕ್ಸ್ ನೀಡಿಲ್ಲ. ಸೊ ಇದಾಗಿತ್ತು ಇಂಗ್ಲೀಷ್ ಮೀಡಿಯಂ ಬುಕ್ಸ್. ಐ ನೋ ನೀವೆಲ್ಲರೂ ಹೇಳ್ತೀರಾ ದೀಸ್ ಬುಕ್ಸ್ ಆರ್ ನಾಟ್ ಫಾರ್ VAO ಅಂತ, ದೀಸ್ ಬುಕ್ಸ್ ಫಾರ್ UPSC. ಕರೆಕ್ಟ್. ನಾರ್ಮಲಿ UPSC ಓದೋ ಅಂಥ ಸ್ಟೂಡೆಂಟ್ಸ್ಗಳು ಈ ಬುಕ್ಸ್ಗಳನ್ನ ರೆಫರ್ ಮಾಡ್ತಾರೆ. ಬಟ್ ನೆನಪಿರಲಿ, ದೀಸ್ ಬುಕ್ಸ್ ಆರ್ ಕೋರ್ ಬುಕ್ಸ್. ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡುವಂತಹ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳು ನಾರ್ಮಲಿ ರೆಫರ್ ಮಾಡುವಂಥ ಬುಕ್ಸ್ಗಳೇ. ಸೊ ಹೊಸ ಬುಕ್ಸ್ಗಳೇನಲ್ಲ. ಈ ಒಂದು UPSC ಅವರು ಪ್ರಿಪೇರ್ ಮಾಡಿದ್ರೂ ಕೂಡ, ಇದನ್ನು ಯೂಸ್ ಮಾಡಿಕೊಂಡ್ರೂ ಕೂಡ, ಬೇರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋರು ಕೂಡ ಇದು ಕೋರ್ ಬುಕ್ಸ್ ಆಗಿರೋದ್ರಿಂದ ಇದನ್ನು ರೆಫರ್ ಮಾಡೇ ಮಾಡ್ತಾರೆ. ಇದ್ರ ಜೊತೆ ಕೆಲವೊಂದು ಟಾಪಿಕ್ಸ್ಗಳಿಗೆ ಕೋಆಪ್ರೇಟಿವ್ ಸೊಸೈಟಿ, ಪಂಚಾಯತ್ ರಾಜ್ ಸಿಸ್ಟಮ್, ಪಾಲಿಟಿಯಲ್ಲೇ ಕವರ್ ಅಪ್ ಆಗುತ್ತೆ. ಬಟ್ ಸ್ಟಿಲ್ ಅಡಿಷ್ನಲ್ ನೋಟ್ಸ್ಗಳು ಬೇಕಾಗುತ್ತೆ. ಆವಾಗ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಅವ್ರದ್ದು ನೋಟ್ಸ್ಗಳನ್ನ ರೆಫರ್ ಮಾಡ್ಬೋದು ಅಡಿಷ್ನಲ್ ಟಾಪಿಕ್ಸ್ಗಳಿಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಬುಕ್ ಲಿಸ್ಟ್ ಫಾರ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್, ಬೈ ಬಾಯ್.